ಇನ್ನು ರಾಜಾಜಿನಗರದಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳ್ಕೊಂಡು ಟಿವಿ9 ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಟಿವಿ9 ವರದಿ ಬೆನ್ನಲ್ಲೇ ಇದೀಗ ಬಿಜೆಪಿ ಶಾಸಕ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅವೈಜ್ಞಾನಿಕ ರಸ್ತೆ ಪರಿಶೀಲಿಸಿದ್ದಾರೆ ಸುರೇಶ್ ಕುಮಾರ್. ಸುಜಾತಾ ಟಾಕೀಸ್ ಬಳಿಯ ಅಂಡರ್ ಪಾಸ್ ಅನ್ನ ವೀಕ್ಷಿಸಿದರು. ಬೆಂಗಳೂರಿನ ರಾಜಾಜಿನಗರದ ಸುಜಾತಾ ಟಾಕೀಸ್ ಮಧ್ಯಾಹ್ನ ರಸ್ತೆ ಪರಿಶೀಲನೆ ನಡೆಸಿದ್ದಾರೆ ಶಾಸಕ ಸುರೇಶ್ ಕುಮಾರ್. ಏನಾಗಿತ್ತು ಅಲ್ಲಿ ಅಂತ ಅಂದ್ರೆ ಈ ಡ್ರೈನ್ ಕವರ್ಗೂ ಕೂಡ ಡಾಂಬರ್ ಹಾಕಿರ್ತಾರೆ GBA ಅಧಿಕಾರಿ. ಅಂದ್ರೆ ಒಟ್ರಾಶಿ ಹೆಂಗ್ ಬೇಕಾದ್ರೆ ಹಂಗೆ ಡಾಂಬರ್ ಹಾಕೊಂಡು ಹೋಗಿದ್ರು. ಆ ಡ್ರೈನ್ ಕವರ್ಗೆ ಡಾಂಬರ್ ಹಾಕ್ದಾಗ ಏನಾಗ್ಬಿಡುತ್ತೆ, ಅಲ್ಲಿ ನೀರೇನಾದ್ರೂ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಆ ನೀರು ಸರಿಯಾಗಿ ಹರಿದು ಒಳಗಡೆ ಹೋಗಲ್ಲ. ನೋಡಿ ಅಲ್ಲಿ ಕಂಪ್ಲೀಟ್ ಅದು ಕವರ್ ಆಗಿ ಹೋಗಿದೆ. ಈಗ ಡ್ರೈನ್ ಕವರ್ ನೆಟ್ಗಿದ್ದೇನೆ ಅಲ್ಲಿ ನೀರು ಹೋಗಲ್ಲ. ಈ ಕಸ ಕಡ್ಡಿ ಎಲ್ಲ ಸಿಕ್ಕಾಕೊಂಡಿರುತ್ತೆ. ಇವರೆಲ್ಲ ಕಸ ಕ್ಲೀನು ಮಾಡಲ್ಲ, ಡ್ರೈನ್ ಯಾವುದನ್ನು ಕ್ಲೀನ್ ಮಾಡಿರಲ್ಲ. ಮಳೆ ಶುರು ಆಗ್ತಾ ಇದ್ದಂಗೆ ಅಲ್ಲಿ ಏನಾಗ್ಬಿಡುತ್ತೆ, ಕಸ ಕಡ್ಡಿ ಎಲ್ಲ ಸಿಕ್ಕಾಕೊಂಡು ನೀರು ಒಳಗೆ ಹೋಗಲ್ಲ. ನೀರು ಒಳಗೆ ಹೋಗ್ತಿದ್ದಾಗ ಏನಾಗುತ್ತೆ, ರೋಡ್ ಬ್ಲಾಕ್ ಆಗುತ್ತೆ. ರೋಡ್ ಬ್ಲಾಕ್ ಆದಾಗ ವೆಹಿಕಲ್ಗಳು ಮುಳುಗೋದು, ಟ್ರಾಫಿಕ್ ಜಾಮ್ ಉಂಟಾಗೋದು. ಇದು ಬೆಂಗಳೂರಿನಲ್ಲಿ ಸಿಂಪಲ್ ಸಮಸ್ಯೆಗಳು. ಇದನ್ನು ಸರಿಪಡಿಸೋಕ್ಕೆ ಇವರು ಯೋಗ್ಯತೆಗೆ ಆಗ್ತಾ ಇಲ್ಲ. ಈಗ ಡ್ರೈನಲ್ಲಿ ನೀರು ಹೋಗೋದಕ್ಕಂತ ಒಂದಷ್ಟು ಜಾಗ ಬಿಟ್ಟರೆ ಅಲ್ಲೂ ಕೂಡ ತೆಗೆದುಕೊಂಡು ಹೋಗಿ ಇವರು ಡಾಂಬರ್ ಹಾಕಿಟ್ಟಿದ್ದಾರೆ. ಇದು ಇವರು ಅದೆಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ, ಇವ್ರ ಯೋಗ್ಯತೆಗೆ ಆ ಇಂಜಿನಿಯರ್ಗಳು ಯಾರವರು, ಇದೆಲ್ಲ ಪ್ರಶ್ನೆಯನ್ನು ಹುಟ್ಟಿಸ್ತಾ ಇತ್ತು. ಟಿವಿ9 ಅದನ್ನು ವರದಿ ಮಾಡ್ತಾ ಇದ್ದಾಗೆ ಇವಾಗ ಶಾಸಕ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸರಿಪಡಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ.